ನಮಸ್ಕಾರ ನೆಕ್ಸಾ ಕಾರ್ಸ್ ಗೆ ನಿಮಗೆ ಸ್ವಾಗತ. ಹಾಗೇನೇ ನೀವೇನಾದ್ರೂ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಬೆಲ್ ಬಟನ್ ನ ಒತ್ತಿ. ಯಾಕಂದ್ರೆ ನಾವು ಮಾಡುವ ಎಲ್ಲಾ ವಿಡಿಯೋಗಳು ನಿಮ್ಗೆ ಮೊದಲು ತಲುಪುತ್ತೆ. ಸೊ ನೀವೇನಾದ್ರೂ ಯೂಸರ್ ಕಾರ್ ಹುಡುಕ್ತಾ ಇದ್ದೀರಾ, ಅದರಲ್ಲೂ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನಿಮ್ಮ ಒಂದು ಕೈಗೆ ಎಟುಕುವ ಬೆಲೆಯಲ್ಲಿ ಸಿಗ್ತಾ ಇದೆ. ಹಾಗೇನೆ ಇಲ್ಲಿ 2013 ಮಾಡೆಲ್ ಇಂದ ಎಲ್ಲಾ ವೆಹಿಕಲ್ ಗಳಿಗೆ ಆಲ್ ಓವರ್ ಕರ್ನಾಟಕ ಕೂಡ ಡೆಲಿವರಿ ಇರುತ್ತೆ. ನಿಮ್ಮ ಸಿಬಿಲ್ ಸ್ಕೋರ್ ಒಳ್ಳೆ ಇತ್ತು ಅಂದ್ರೆ 80% ಲೋನ್ ಮಾಡಿಸ್ಕೊಡ್ತೀವಿ. ಕಮೆಂಟ್ ಅಲ್ಲಿ ನಾವು ವಿಡಿಯೋದಲ್ಲಿ ಒಂದು ರೇಟ್ ಹೇಳೋದು, ಬಂದ್ಮೇಲೆ ಒಂದು ರೇಟ್ ಹೇಳೋದು, ಆ ರೀತಿ ಖಂಡಿತ ಮಾಡಲ್ಲ. ನೀವು ವಿಡಿಯೋ ನೋಡ್ಕೊಂಡ್ ಬಂದಿರ್ತೀರಲ್ವಾ, ನೀವು ಪ್ರೈಸ್ ಏನೋ ತೋರಿಸಿದ್ರೆ ನಾನು ಏನು ರೇಟ್ ಹೇಳಿರ್ತೀನೋ ಅದ್ರ ನೀವು ತೋರಿಸಿದ್ರೆ ಖಂಡಿತ ಅದಕ್ಕಿಂತ ಇನ್ನೂ 5,000 ಕಮ್ಮಿ ಮಾಡಿ ನಾನು ಕೊಡ್ತೀನಿ. ಓಕೆ, ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಮತ್ತೊಮ್ಮೆ ನೆಕ್ಸಾ ಕಾರ್ಸಲ್ಲಿ ಹೊಸ ಸ್ಟಾಕ್ ಬಂದಿದೆ. ಬನ್ನಿ, ಆ ವೆಹಿಕಲ್ ಬಗ್ಗೆ ನಿಮಗೆಲ್ಲ ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ಎಕ್ಸಾಕ್ಟ್ ಲೊಕೇಶನ್ ಬಂದು ನಾಗರಬಾವಿ ನಮ್ಮೂರ ತಿಂಡಿ ಹೋಟೆಲ್, ಅದ್ರ ಆಪೋಸಿಟ್ ಒಂದು ಅಂಡರ್ ಪಾಸ್ ಬರುತ್ತೆ. ಅಂಡರ್ ಪಾಸ್ ಮಾಡಿ ಸ್ವಲ್ಪ ಮುಂದೆ ಬಂದರೆ ಬನ್ನಿ, ನಮ್ಮ ನೆಕ್ಸಾ ಕಾರ್ಸ್ ಬೋರ್ಡ್ ಕಾಣಿಸುತ್ತೆ. ಇಲ್ಲಿರೋ ಸ್ಟಾಕ್ ಬಗ್ಗೆ ನಿಮಗೆಲ್ಲ ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ನೆಕ್ಸ್ಟ್ ಕಾರ್ ಅಲ್ಲಿ ಒಳ್ಳೆ ಮಾಡೆಲ್ ವಿತ್ ಬೆಸ್ಟ್ ಕಂಡೀಷನ್ ಇರೋ ಗಾಡಿ ಇದೆ ನೋಡಿ. ಅದರಲ್ಲೂ ಸನ್ರೂಫ್ ಇರೋ ಗಾಡಿ, ಸನ್ರೂಫ್ ಎಲ್ಲ ಇದೆ. 23 ಮಾಡಲು ಸಿಂಗಲ್ ಓನರ್ ಗಾಡಿ, ಬರೀ 30,000 ಓಡಿದೆ. ಟಾಪ್ ಅಂಡ್ ಮಾಡಲು 8 ಏರ್ ಬ್ಯಾಗ್ ಬರುತ್ತೆ. ಗಾಡಿನೂ ಕೂಡ ತುಂಬ ಚೆನ್ನಾಗಿದೆ. AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಮ್ಯಾಗ್ ವೀಲು, ಸ್ಟೇರಿಂಗ್ ಮೌಂಟ್ ಕಂಟ್ರೋಲು, ಇದಕ್ಕೆಲ್ಲ ಫೀಚರ್ಸ್ ಸಿಕ್ಕಾಬಟ್ಟೆ ಇದೆ. ಒಂದು ರೌಂಡು ಮೊಬೈಲಲ್ಲೇ ತೋರಿಸ್ಬಿಡಿ ನೀವು. ಸ್ಟಾರ್ಟು ಡಿಸ್ಪ್ಲೇ ನೋಡಿ, ಅಂಡ್ ಸನ್ ರೂಫ್ ಬೇರೆ ಇದೆ. ಮಸ್ತ್ ಆಗಿದೆ ನೋಡಿ. ಇಂಟೀರಿಯರ್ ಒಂಚೂರು ಡ್ಯಾಮೇಜ್ ಆಗಿಲ್ಲ, ಅಷ್ಟು ಗುಡ್ ಕಂಡೀಷನ್ ಅಲ್ಲಿ ಇದೆ. ಒಂದೇ ಒಂದು ಸಿಂಗಲ್ ಕ್ರ್ಯಾಚಸ್ ಕೂಡ ಆಗಿಲ್ಲ ನೋಡಿ. ಒಂದು ಒಳ್ಳೆ ಬಜೆಟ್ ಅಲ್ಲಿ ನಿಮ್ಗೆ ಒಂದು ಒಳ್ಳೆ ಗಾಡಿನ ಕೊಡ್ತಾ ಇದ್ದಾರೆ. ರೇಟ್ ಬಂದು ಕಸ್ಟಮರು 23.5 ಲಕ್ಷ ಹೇಳ್ತಾರೆ. ಒಂದು 22.5 ಲಕ್ಷದವರೆಗೂ ಕೊಡ್ಬೋದು ನೋಡಿ. I20 2014 ಮಾಡಲು 2,95,000, ಅದರಲ್ಲೂ ನೆಗೋಷಿಯಬಲ್. 11 ಮಾಡಲು ಸಿಂಗಲ್ ಓನರ್ ಗಾಡಿ, ಮ್ಯಾಗ್ನಾ ವೇರಿಯಂಟು, ಪೆಟ್ರೋಲ್ ಗಾಡಿ ತುಂಬ ಚೆನ್ನಾಗಿದೆ. ಇದು ಬಂದು 2,65,000, ಅದರಲ್ಲೂ ನೆಗೋಷಿಯಬಲ್ ನೋಡಿ. ನೆಕ್ಸ್ಟ್ ಬಂದು ಇವೆರಡು ತೋರಿಸಿದ್ದು ಪೆಟ್ರೋಲ್ ವೇರಿಯಂಟು, ಇದು ಡೀಸೆಲ್ ಗಾಡಿ. 2011 ಮಾಡಲು ಸೆಕೆಂಡ್ ಓನರ್ ಗಾಡಿ ತುಂಬ ಚೆನ್ನಾಗಿದೆ. ಮ್ಯಾಗ್ನಾ ವೇರಿಯಂಟು, ಇದು ಬಂದು 2,65,000, ಅದರಲ್ಲೂ ನೆಗೋಷಿಯಬಲ್ ಮಾಡಿಕೊಡೋಣ ನೋಡಿ. ಡಿಸೈರಲ್ಲಿ ಡೀಸೆಲ್ ಗಾಡಿ 2010 ಮಾಡಲು ಸಿಂಗಲ್ ಓನರ್ ಗಾಡಿ, ಫ್ರೆಶ್ ಎಫ್ಸಿ, ಇನ್ಶೂರೆನ್ಸು, 2,95,000, ಅದರಲ್ಲೂ ಹೆಚ್ಚು ಕಡಿಮೆ ಮಾಡಿಕೊಡೋಣ ಬನ್ನಿ ನೋಡಿ. ಇದು ಕೂಡ ಶಿಫ್ಟ್ ಡಿಸೈರು, ಟಾಪ್ ಅಂಡ್ ಮಾಡಲು 2011 ಮಾಡಲು ಸೆಕೆಂಡ್ ಓನರ್ ಗಾಡಿ, 3,50,000 ಹೇಳ್ತಾ ಇರೋದು. ಒಂದು 3,40,000 ರೂಪಾಯಿ ಮಾಡಿಕೊಡೋಣ. ನಮ್ಮಲ್ಲಿ ಈಗ ಲೋನ್ ಅಂತ ಬರುತ್ತಲ್ಲ, ಎಷ್ಟನೇ ಮಾಡೆಲ್ ಇಂದ ಕೊಡ್ತಾ ಇದೀವಿ? ನಮ್ಮಲ್ಲಿ 2013 ಇಂದ ಪ್ರೊಫೈಲ್ ಚೆನ್ನಾಗಿದ್ರೆ ಆಲ್ ಓವರ್ ಕರ್ನಾಟಕ 80% ತನಕ ಲೋನ್ ನಾವೇ ಮಾಡಿಸ್ಕೊಡ್ತೀವಿ ನೋಡಿ. ಇಕೋ ಸ್ಪೋರ್ಟ್ಸ್ ತೋರಿಸ್ತಾ ಇದ್ದೀನಿ. ಇದು 2016 ಮಾಡಲು ಸಿಂಗಲ್ ಓನರ್ ಗಾಡಿ. ಟ್ರೆಂಡ್ ಲೈನು ಅಂದರೆ ಬೇಸಿಕ್ ಮ್ಯಾಗ್ವಿಲ್ ಹಾಕ್ಸಿದ್ದಾರೆ ಕಸ್ಟಮರು. ಗಾಡಿ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಏನಿಲ್ಲ. ಇದು ಬಂದು 5,50,000 ಹೇಳೋದು, ಅದರಲ್ಲೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡೋಣ, ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿಕೊಡೋಣ. ಟಾಟಾ ಮಾನ್ಸಾ ಸಡನ್ ಗಾಡಿ, ಅದರಲ್ಲೂ ಡೀಸೆಲ್ ಗಾಡಿ ತುಂಬ ಚೆನ್ನಾಗಿದೆ. ಫ್ರೆಶ್ ಎಫ್ಸಿ ಆಗಿದೆ, ಫ್ರೆಶ್ ಇನ್ಶೂರೆನ್ಸು, AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ಬರುತ್ತೆ. ಗಾಡಿನೂ ಕೂಡ ತುಂಬ ಚೆನ್ನಾಗಿದೆ, ಒಳ್ಳೆ ಮೈಲೇಜ್ ಬರುತ್ತೆ. ಇದು ಬಂದು 2 ಲಕ್ಷ ಕೋಟಿಂಗ್ ಇರೋದು. ಬನ್ನಿ, 1,85,000 ರೂಪಾಯಿ ಮಾಡಿಕೊಡೋಣ. ಬರೀ 1,85,000 ರೂಪಾಯಿ ಖಂಡಿತ ಕೊಡೋಣ. ಬಂದು ಕುಂತ್ಕೊಂಡ್ರೆ ಇನ್ನೂ ಒಂದು 5,000 ಹೆಚ್ಚು ಕಡಿಮೆ ಮಾಡಿ ಖಂಡಿತ ಕೊಡೋಣ. ಪೋಲೋ ಬಗ್ಗೆ ಹೇಳ್ಬಿಡಿ. ಪೋಲೋ ಬಂದು 2013 ಮಾಡಲು, ಥರ್ಡ್ ಓನರು, ಡೀಸೆಲ್ ಗಾಡಿ ಚೆನ್ನಾಗಿದೆ. ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ, ರೀನಂಬರ್ ಆಗಿರುತ್ತೆ. ಬೆಸ್ಟ್ ಪ್ರೈಸಲ್ಲಿ ಕೊಡೋಣ. 3 ಲಕ್ಷ ಹೇಳ್ತಾ ಇರೋದು, 2,85,000 ರೂಪಾಯಿ ಕೊಡೋಣ. ಎಷ್ಟನೇ ಮಾಡೆಲ್ ಹೇಳಿದ? 13 ಮಾಡಲು 2,85,000 ರೂಪಾಯಿ ಕೊಡೋಣ ಬನ್ನಿ. ಸಿಯಾಜ್ VDI ಪ್ಲಸ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಏನಿಲ್ಲ. 78 ಚೇಂಜ್ ಓಡಿದೆ ಕಿಲೋಮೀಟ್ರು. ಗಾಡಿ ಕೂಡ ತುಂಬ ಚೆನ್ನಾಗಿದೆ, ಡೀಸೆಲ್ ಗಾಡಿ. ಇದು ಬಂದು 16 ಮ್ಯಾನುಫ್ಯಾಕ್ಚರಿಂಗ್, 17 ರಿಜಿಸ್ಟ್ರೇಷನ್ನು. ಇದು ಬಂದು 5,85,000 ಹೇಳ್ತಾ ಇದ್ದೀವಿ, ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿಕೊಡೋಣ ನೋಡಿ. ಓಮಿನಿ ಡಿಮ್ಯಾಂಡೆಡ್ ವೆಹಿಕಲ್ಲು, 5 ಸೀಟರ್ ವೆಹಿಕಲ್. ಇದು 2007 ಮಾಡಲು, ಸೆಕೆಂಡ್ ಓನರು, ವಿತ್ LPG ಇದೆ. ಗಾಡಿನೂ ಕೂಡ ತುಂಬ ಚೆನ್ನಾಗಿದೆ.
ಫ್ರೆಶ್ ಎಫ್ ಸಿ ಇದೆ, ನಿಮಗೆ 29ವರೆಗೂ ಎಫ್ ಸಿ ಸಿಗುತ್ತೆ, ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಇದು ಬಂದು 1,75,000 ಹೇಳ್ತಾ ಇದ್ದೀವಿ. ಬನ್ನಿ 1,60,000 ರೂಪಾಯಿ ಮಾಡ್ಕೊಡೋಣ ಬನ್ನಿ. ಎಷ್ಟು? 1,60,000 ರೂಪಾಯಿ ಕೊಡೋಣ ಬನ್ನಿ. ಅದು ಈ ಓಮಿನಿನಾ? ಹೌದು, ಖಂಡಿತ ಕೊಡ್ತೀವಿ. ಶಿಫ್ಟ್ ಡಿಸೈರ್ ಇದು ಬಂದು 2015 ಮಾಡಲು, ಸಿಂಗಲ್ ಓನರು, VXI ಪೆಟ್ರೋಲ್ ವೇರಿಯಂಟು. ಗಾಡಿ ಕೂಡ ಇದು ತುಂಬ ಚೆನ್ನಾಗಿದೆ. ಮಾಡಲ್ ಗಾಡಿ, ಪ್ರೊಫೈಲ್ ಚೆನ್ನಾಗಿತ್ತು ಅಂದರೆ 80% ತನಕ ಲೋನ್ ಕೂಡ ಮಾಡಿಸ್ಕೊಡೋಣ. ಇದು ಬಂದು 4,45,000 ಹೇಳ್ತಾ ಇದ್ದೀವಿ. ಬನ್ನಿ ಒಂದು 4,35,000 ರೂಪಾಯಿ ಮಾಡಿಕೊಡೋಣ. ರೆಡ್ಡಲ್ಲಿ, ಅದರಲ್ಲೂ ಡೀಸೆಲ್ ಗಾಡಿ ಇದು. 2011 ಮಾಡಲು, ಸಿಂಗಲ್ ಓನರು, 1,08,000 ಓಡಿದೆ. ಜಿನಿಯನ್ನು ಆಕ್ಷನ್ ಫ್ರೀ ವೆಹಿಕಲ್ಲು, ರೀಪ್ಲೇಸ್ಮೆಂಟ್ ಏನೂ ಇಲ್ಲ. ಬೇಕಾದ್ರೆ ನೀವು ಮೆಕ್ಯಾನಿಕ್ ಕರ್ಕೊಂಬಂದು ಚೆಕ್ ಮಾಡಿಸ್ಕೊಂಡು ಟೆಸ್ಟ್ ಡ್ರೈವ್ ಮಾಡ್ಕೊಂಡು ತೊಗೊಂಡೋಗ್ಬೋದು. ಇದು ಬಂದು 2,75,000 ಹೇಳ್ತಾ ಇರೋದು. ಬನ್ನಿ ಒಂದು 2,65,000 ರೂಪಾಯಿ ಮಾಡಿಕೊಡೋಣ. ನೋಡಿ, ಅವಾಗಲೇ ಆಟೋಮೆಟಿಕಲ್ಲಿ ಕ್ವಿಡ್ಡಲ್ಲಿ ತೋರಿಸ್ದೆ. 17 ಮಾಡಲು ಸೆಲೋರಿಯೋ ಆಟೋಮೆಟಿಕ್ಕು, 81,000 ಓಡಿದೆ. ZXI ಟಾಪ್ ಅಂಡ್ ಮಾಡಲು, AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿನೂ ಕೂಡ ತುಂಬ ಚೆನ್ನಾಗಿದೆ. ಇದು ಬಂದು 3,85,000 ಹೇಳ್ತಾ ಇದ್ದೀವಿ. ಬನ್ನಿ ಒಂದು 3,75,000 ರೂಪಾಯಿಗೆಲ್ಲ ಮಾಡಿ ಕೊಡೋಣ. ನೋಡಿ, ಇದು ಬಂದು ಶಿಫ್ಟಲ್ಲಿ ZXI ಟಾಪ್ ಅಂಡ್ ಮಾಡಲು, 2011 ಮಾಡಲು, ಸಿಂಗಲ್ ಓನರ್ ಗಾಡಿ. AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿನೂ ಕೂಡ ತುಂಬ ಚೆನ್ನಾಗಿದೆ, ಪೆಟ್ರೋಲ್ ವೇರಿಯಂಟು. ಇದು ಬಂದು ನಿಮಗೆ 2,65,000 ಹೇಳ್ತಾ ಇದ್ದೀವಿ. ಬನ್ನಿ ಒಂದು 2,55,000 ರೂಪಾಯಿ ಗಂಟ ಮಾಡಿಕೊಡೋಣ. 8 ಸೀಟ್ರ್ ವೆಹಿಕಲ್ಲು, 2010 ಮಾಡಲು, ಓನರ್ ಮಾತ್ರ 5th ಓನರ್ ಆಗಿದೆ. ಬೆಸ್ಟ್ ಪ್ರೈಸಲ್ಲಿ ಕೊಡೋಣ. ಬರೀ 1,95,000 ರೂಪಾಯಿಗೆ 7 ಸೀಟ್ರ್ ವೆಹಿಕಲ್ ಕೊಡೋಣ. ನಿಶಾನ್ ಟೆರೇನೋ 13 ಮಾಡಲು, 2nd ಓನರ್ ಆಗಿದೆ. 110 PS, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಏನಿಲ್ಲ. ಗಾಡಿ ತುಂಬ ಚೆನ್ನಾಗಿದೆ. ಇದು ಬಂದು ನಿಮಗೆ 4,30,000 ಹೇಳ್ತಾ ಇದ್ದೀವಿ. ಒಂದು 4,20,000 ರೂಪಾಯಿ ಮಾಡಿಕೊಡೋಣ. ನೋಡಿ, ಇದು ಬಂದು ರಿಡ್ಸಲ್ಲಿ ಡೀಸೆಲ್ ಗಾಡಿ, LDI ಪವರ್ ವಿಂಡೋ ಒಂದು ಬರೋಲ್ಲ. 10 ಮಾಡಲು, ಸಿಂಗಲ್ ಓನರು, ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್ ಆಗಿದೆ. ಇದು ಬಂದು 2,90,000 ಹೇಳ್ತಾ ಇದ್ದೀವಿ. ಬನ್ನಿ ಒಂದು 2,80,000 ರೂಪಾಯಿಗೆಲ್ಲ ಮಾಡಿಕೊಡೋಣ. ನಮಗೆ ಮಾಡಲು ಇರಬೇಕು, ಒಳ್ಳೆ ಮೈಲೇಜ್ ಬರಬೇಕು, ರೇಟಲ್ಲೂ ಕಮ್ಮಿ ಸಿಗಬೇಕು ಅಂತ ಕೇಳ್ತಾರಲ್ವ. ಬನ್ನಿ ಫೋರ್ಡ್ ಫಿಗೋ ಕೊಡೋಣ. 2014 ಮಾಡಲು, 2nd ಓನರ್ ಗಾಡಿ, ಅದರಲ್ಲೂ ಟೈಟಾನಿಯಮ್ಮು, AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿನೂ ಕೂಡ ತುಂಬ ಚೆನ್ನಾಗಿದೆ. 22 ತನಕ ಮೈಲೇಜ್ ಬರುತ್ತೆ. ಇದು ಬಂದು 2,45,000 ಕೋಟಿಂಗ್ ಇರೋದು. ಬನ್ನಿ ಒಂದು 2,35,000 ರೂಪಾಯಿ ಮಾಡಿಕೊಡೋಣ. ಕೂಡ ಡೀಸೆಲ್ ಗಾಡಿನೇ, ಏರ್ ಬ್ಯಾಗ್ ಒಂದು ಬರೋಲ್ಲ, ಮ್ಯಾಗ್ ವೀಲ್ ಬರೋಲ್ಲ. ಬೆಸ್ಟ್ ಪ್ರೈಸ್ ಅಂತಂದರೆ ಬರೀ 2 ಲಕ್ಷಕ್ಕೆ ಕೊಡೋಣ. ಗ್ಲಾಸ್ ಹೋಗಿದೆ, ಗ್ಲಾಸ್ ಕೂಡ ನಾನೇ ಹಾಕ್ಸ್ಕೊಡ್ತೀನಿ. 2 ಲಕ್ಷಕ್ಕೆ ಮಾಡೋಣ. ಬನ್ನಿ ಇನ್ನೂ 5,000 ಹೆಚ್ಚು ಕಡಿಮೆ ಮಾಡಿಕೊಡೋಣ. ಇದ್ರ ಬಗ್ಗೆ ಹೇಳಿ. ನೋಡಿ, ವ್ಯಾಗನರು 2014 ಮಾಡಲು, 2nd ಓನರು, LXI 2 ಪವರ್ ವಿಂಡೋ ಬರುತ್ತೆ. ಗಾಡಿ 69,000 ಓಡಿದೆ. ಆಕ್ಷನ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಏನಿಲ್ಲ. ಗಾಡಿ ತುಂಬ ಚೆನ್ನಾಗಿದೆ. ಇದು ಬಂದು ನಿಮಗೆ ಬರೀ 2,55,000 ರೂಪಾಯಿ ಕೊಟ್ಬಿಡೋಣ. ಬನ್ನಿ ಇನ್ನೂ ಒಂದು 10,000 ಕಮ್ಮಿ ಮಾಡಿ 2,45,000 ರೂಪಾಯಿ ಕೊಡೋಣ. ಕಡಿಮೆ ಬಜೆಟಲ್ಲಿ, ನಮ್ಮಲ್ಲಿ ಜಾಸ್ತಿ ದುಡ್ಡಿಲ್ಲ, ಕಡಿಮೆ ಬಜೆಟಲ್ಲಿ ಬೇಕು ಅಂತಾರಲ್ಲ. 11 ಮಾಡಲು, ಸಿಂಗಲ್ ಓನರು, ಸ್ಪಾರ್ಕು. ಗಾಡಿ ತುಂಬ ಚೆನ್ನಾಗಿದೆ. 81,000 ಓಡಿದೆ. ಬನ್ನಿ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ, ಮೆಕ್ಯಾನಿಕ್ ಕರ್ಕೊಂಬನ್ನಿ, ಎಲ್ಲ ಚೆಕ್ ಮಾಡಿಸ್ಕೊಂಡು ನಿಮಗೆ ಬೆಸ್ಟ್ ಪ್ರೈಸಲ್ಲಿ ಕೊಡೋಣ. ಬರೀ 1,35,000 ರೂಪಾಯಿ ಕೊಡೋಣ. ಬರೀ 1,35,000 ರೂಪಾಯಿಗೆ 11 ಮಾಡಲು, ಸಿಂಗಲ್ ಓನರ್ ಗಾಡಿ ಕೊಡೋಣ. ಸ್ಕೋಡಾ ಫ್ಯಾಬಿಯಾ ನೋಡಿ, 13 ಮಾಡಲು, ಡೀಸೆಲ್ ಗಾಡಿ. ಗಾಡಿ ಚೆನ್ನಾಗಿದೆ, ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ. ಓನರ್ 3rd ಓನರು. ಬೆಸ್ಟ್ ಪ್ರೈಸ್ ಅಂದ್ರೆ ಬೆಸ್ಟ್ ಪ್ರೈಸಲ್ಲಿ ಒಂದು ಸ್ಯಾಂಟ್ರೋ ರೇಟಲ್ಲಿ ಕೊಡೋಣ. ಹೌದು ಸರ್, ಖಂಡಿತ ಕೊಡ್ತೀನಿ. 1,90,000 ರೂಪಾಯಿ ಕೊಡೋಣ. 2010 ಮಾಡಲು, ಸಿಂಗಲ್ ಓನರು, LXI ಆಲ್ಟೋ. ಗಾಡಿ ತುಂಬ ಚೆನ್ನಾಗಿದೆ. ಇದು ಬಂದು 2,15,000 ಹೇಳ್ತಾ ಇರೋದು. ಫೈನಲ್ ಟು ಫೈನಲ್ ಒಂದು 2,05,000 ರೂಪಾಯಿ ಕೊಡೋಣ. ಬನ್ನಿ ನೋಡಿ, ಈಕೋ ಇದು ಕೂಡ ಡಿಮ್ಯಾಂಡೆಡ್ ವೆಹಿಕಲ್. ಓಮಿನಿಗೆ ಏನು ಡಿಮ್ಯಾಂಡ್ ಇದೆಯೋ ಅದೇ ಥರ ಈಕೋಗೂ ಡಿಮ್ಯಾಂಡ್ ಇದೆ. ಇದು ಬಂದು 11 ಮ್ಯಾನುಫ್ಯಾಕ್ಚರಿಂಗು, 12 ರಿಜಿಸ್ಟ್ರೇಷನ್ನು, ಸಿಂಗಲ್ ಓನರ್ ಗಾಡಿ. 1,08,000 ಓಡಿದೆ. ಜಿನಿಯನ್ ಮೀಟ್ರು. ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಏನಿಲ್ಲ. ಇದು ಬಂದು ನಿಮಗೆ 2,90,000 ಹೇಳ್ತಾ ಇರೋದು. ಒಂದು 2,80,000 ರೂಪಾಯಿವರೆಗೂ ಮಾಡಿಕೊಡೋಣ. ಇದ್ರ ಬಗ್ಗೆ ಹೇಳಿ. ನೋಡಿ, ಇದು ವೆಂಟೋ, ಪೋಲೋದಲ್ಲಿ ವೆಂಟೋ 13 ಮಾಡಲು, 2nd ಓನರ್ ಗಾಡಿ. 80,000 ಓಡಿದೆ. ಅದರಲ್ಲೂ ಸಡನ್ ಗಾಡಿ. ಗಾಡಿ ತುಂಬ ಚೆನ್ನಾಗಿದೆ. ಡೀಸೆಲ್ ವೇರಿಯಂಟು, ಫಸ್ಟ್ ಕ್ಲಾಸ್ ಆಗೈತೆ, ಗುಡ್ ಕಂಡೀಷನ್ ಗಾಡಿ. ಇದು ಬಂದು 3,65,000. ಬನ್ನಿ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿಕೊಡೋಣ. ಗಣೇಶ ಹಬ್ಬ ಬಂತು. ಬೆಸ್ಟ್ ಪ್ರೈಸಲ್ಲಿ ನೆಕ್ಸಾ ಕಾರ್ಸಿ. ಬನ್ನಿ, ಒಳ್ಳೆ ಪ್ರೈಸಲ್ಲಿ ಗಾಡಿಗಳು ಕೊಡ್ತೀನಿ. ಬನ್ನಿ
ನೋಡಿ 2009 ಮಾಡಲು ಫ್ರೆಶ್ FC ಆಗಿದೆ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ಮ್ಯಾಗ್ನಾ ವೇರಿಯಂಟ್. ಬರೀ 1,85,000. ಬರೀ 1,85,000. ಅಯ್ಯೋ, ಇಷ್ಟ ಕಡಿಮೆ ಕಾರ್ ಕೊಡ್ತಾ ಇದೀರಾ? ಖಂಡಿತ ನಮ್ ನೆಕ್ಸಾ ಕಾರ್ಸ್ ಯಾವಾಗಾದ್ರೂ ಬರ್ಲಿ. ನಾನು ಇವಾಗ ಏನ್ ರೇಟ್ ಹೇಳಿದ್ದೀನಲ್ಲ, ಬನ್ನಿ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ನೋಡಿ ಎಲೆಕ್ಟ್ರಿಕ್ ಗಾಡಿ, ಅದ್ರ ಬಗ್ಗೆ ಏನು ಕೇಳಬೇಡಿ. 15 ಮಾಡಲು ಸಿಂಗಲ್ ಓನರ್ ಗಾಡಿ. ಬರೀ 1,35,000. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ನಿಮ್ಗೆ ಇನ್ನೂ 5,000 ಕಮ್ಮಿ ಮಾಡ್ಕೊಡ್ತೀನಿ ಬನ್ನಿ. 1,30,000 ಕೊಡ್ತೀನಿ ಬನ್ನಿ. ಇದರಲ್ಲಿ ಸೇಮ್ ಕಲರ್ 2 ಗಾಡಿ ಇದಾವೆ. ಇದು 2006 ಮಾಡಲು ಓನರ್ ಥರ್ಡ್ ಓನರ್ ಆಗಿದೆ. ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗೈತೆ. 2 ಲಕ್ಷ. ಬನ್ನಿ ಇನ್ನೂ ಒಂದು 5,000 ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಶಿಫ್ಟ್ ಮತ್ತೊಂದು ಎಲೆಕ್ಟ್ರಿಕ್ ಗಾಡಿ ಇದೆ ನೋಡಿ. ಅಲ್ಲಿ ಸಿಂಗಲ್ ಡೋರು, ಇದು ಡಬಲ್ ಡೋರು. 2016 ಮಾಡಲು ಸಿಂಗಲ್ ಓನರ್. 38,000 ಓಡಿದೆ. ಗಾಡಿ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಆರಾಮಾಗಿ 4 ಜನ ಆರಾಮಾಗಿ ಹೋಗ್ಬೋದು. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಇದು ಬಂದು 1,95,000. ಬನ್ನಿ ಇನ್ನು 10,000 ಕಮ್ಮಿ ಮಾಡೋಣ. 1,85,000 ರೂಪಾಯಿಗೆ 16 ಮಾಡಲು ಸಿಂಗಲ್ ಓನರ್. ಅದ್ರಲ್ಲಿ ನೋಡಿ ಮಾಡೆಲ್. ಸೂಪರ್ ಸರ್, ಸೂಪರ್ ಆಗಿದೆ ಗಾಡಿ. ತಗೊಂಡೋಗಿ ನೋಡಿ. ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿದೆ. ಇಂಟೀರಿಯರ್ ಬಂದು ಎಷ್ಟು ಕ್ಲೀನ್ ಆಗಿ ವೆಲ್ ಮೇಂಟೈನ್ ಗಾಡಿ. ನಿಶಾನ್ ಟೆರಾನೋದಲ್ಲಿ ವೈಟ್ ಬೇಡವಾ, ರೆಡ್ ತೋರಿಸ್ತೀನಿ ಬನ್ನಿ. 2014 ಮಾಡಲು ಸಿಂಗಲ್ ಓನರ್ ಗಾಡಿ. ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ರೀಪ್ಲೇಸ್ಮೆಂಟ್ ಏನಿಲ್ಲ. ಟಾಪ್ ಅಂಡ್ ಮಾಡಲು. ಏರ್ ಬ್ಯಾಗು, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ ಬಿಟ್ರೆ ಗಾಡಿ ರೀಪ್ಲೇಸ್ಮೆಂಟ್ ಏನಿಲ್ಲ. ಇದು ಬಂದು 4,10,000 ಹೇಳ್ತಾ ಇದೀವಿ. ಬನ್ನಿ ಫೈನಲ್ ಟು ಫೈನಲ್ ಒಂದು 4 ಲಕ್ಷಕ್ಕೆ ಮಾಡ್ಕೊಳ್ಳೋಣ. ಸರ್, ಕಾರ್ ಶೋರೂಮ್ ಅಲ್ಲಿ ಇದೆ, ಬೈಕ್ ಇದೆ. ಬನ್ನಿ 1,95,000 ರೂಪಾಯಿ ಕೊಟ್ಬಿಡೋಣ. ಹೌದಾ? ರಾಯಲ್ ಎನ್ಫೀಲ್ಡ್. ನಮ್ಮ ಓನರ್ ಫ್ರೆಂಡ್ ಓಕೆ, ಸೇಲ್ ಮಾಡ್ಕೊಡಿ ಅಂತ ನಿಲ್ಸಿದ್ದಾರೆ. 1,85,000 ರೂಪಾಯಿ ಕೊಟ್ಬಿಡೋಣ ಬನ್ನಿ. 1,85,000. 23 ಮಾಡಲು. ವಾವ್, 2023 ಮಾಡೆಲ್. 1,146 ಕಿಲೋಮೀಟರ್ ಓಡಿದೆ. ಬರೀ 1,146 ಕಿಲೋಮೀಟರ್ ಓಡಿದೆ. ಓಕೆ, ಸಿಂಗಲ್ ಓನರ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. 1,85,000 ರೂಪಾಯಿ ಕೊಟ್ಬಿಡೋಣ. ನೋಡಿ, ಬೈಕ್ ಲವರ್ಸ್ ರಾಯಲ್ ಎನ್ಫೀಲ್ಡ್ ಹುಡುಕ್ತಾ ಇದ್ರೆ ಬನ್ನಿ ಅಲ್ಲಿ ಸೇಲ್ ಇಟ್ಟಿದ್ದಾರೆ. ಅದು ಜಸ್ಟ್ 1000 ಸಮಥಿಂಗ್ ಕಿಲೋಮೀಟರ್ ಓಡಿದೆ ಅಷ್ಟೇ. ನೋಡಿ, ಹಂಟರ್ ಹುಡುಕೋರ್ಗೆ ಇಲ್ಲಿ ಹಂಟಿಂಗ್ ಮಾಡ್ಕೊಂಡ್ ಬನ್ನಿ. ನೆಕ್ಸಾ ಕಾರ್ಸ್ಗೆ ಒಂದು ಬೈಕ್ ಕೂಡ ಇಲ್ಲಿ ಸೇಲ್ ಇಟ್ಟಿದ್ದಾರೆ. ಸರಿ ಗಾಡಿ ನೋಡಿ. ಕ್ವಿಡ್ ಇದು. ಕ್ವಿಡ್ ಅಲ್ಲಿ 2019 ಮಾಡಲು ಸಿಂಗಲ್ ಓನರ್. 35,000 ಓಡಿದೆ. ಬರೀ 35,000 ಓಡಿದೆ. ಡೌಟ್ಸ್ ಇದ್ರೆ ಗಾಡಿ ನಂಬರ್ ತಗೊಳ್ಳಿ, ಚೆಕ್ ಮಾಡಿಸ್ಕೊಳ್ಳಿ, ಆಮೇಲೆ ಬನ್ನಿ ವ್ಯಾಪಾರ ಮಾಡೋಣ. ಇದು ಬಂದು 19 ಮಾಡಲು ಸಿಂಗಲ್ ಓನರ್. ಒಳ್ಳೆ ಮಾಡಲ್ ಗಾಡಿ ಹುಡ್ಕೋರ್ಗಿದು. ಕ್ಲಾಸ್ ಆಗಿ ಒಳ್ಳೆ ಮೈಲೇಜ್ ಬರುತ್ತೆ. 20 ರಿಂದ 22 ಮೈಲೇಜ್ ಬರುತ್ತೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ರೀಪ್ಲೇಸ್ಮೆಂಟ್ ಏನಿಲ್ಲ. ಇದು ಬಂದು 3,70,000 ಹೇಳ್ತಾ ಇದೀವಿ. ಬನ್ನಿ ಒಂದು 3,50,000 ರೂಪಾಯಿ ಕೊಡೋಣ. ರೀಡ್ಸ್ ಅಲ್ಲಿ ಪೆಟ್ರೋಲ್ ವೇರಿಯಂಟು. ಗಾಡಿ ತುಂಬಾ ಚೆನ್ನಾಗಿದೆ. 11 ಮಾಡಲು ಸಿಂಗಲ್ ಓನರ್ ಗಾಡಿ. 71,000 ಓಡಿದೆ. ಇದು ಬಂದು 2,75,000 ಹೇಳ್ತಾ ಇದ್ದೀವಿ. ಬನ್ನಿ ಒಂದು 2,65,000 ರೂಪಾಯಿ ಮಾಡಿಕೊಡೋಣ. ನೋಡಿ, I10 ಅಲ್ಲಿ ಲೋನ್ ಬೇಕು ಅಂತ ಕೇಳ್ತಾರೆ. ಬನ್ನಿ, ಇದು 2015 ಮಾಡಲು ಮ್ಯಾಗ್ನಾ ವೇರಿಯಂಟು. ಸೆಕೆಂಡ್ ಓನರ್ ಗಾಡಿ. ಗಾಡಿ ತುಂಬ ಚೆನ್ನಾಗಿದೆ. ಇದು ಬಂದು ಪ್ರೊಫೈಲ್ ಚೆನ್ನಾಗಿತ್ತು ಅಂದರೆ 80% ತನಕ ಲೋನ್ ಮಾಡಿಸ್ಕೊಡೋಣ. ಇದು 3,10,000 ಕೋಟಿಂಗ್ ಇರೋದು. ಒಂದು 3 ಲಕ್ಷಕ್ಕೆ ಮಾಡಿಕೊಡೋಣ. I10 ಅಲ್ಲಿ ಟಾಪ್ ಅಂಡ್ ಮಾಡಲು. 2012 ಮಾಡಲು ಸೆಕೆಂಡ್ ಓನರ್ ಗಾಡಿ. AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಏರ್ ಬ್ಯಾಗ್ ಕೂಡ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಸಣ್ಣ ಪುಟ್ಟ ಟಚ್ ಅಪ್ ಆಗಿರೋದು ಅಷ್ಟು ಬಿಟ್ರೆ ಗಾಡಿ ಗುಡ್ ಕಂಡೀಷನ್ ಆಗೈತೆ. ಇದು ಬಂದು 2,85,000 ಹೇಳ್ತಾ ಇದ್ದೀವಿ. ಒಂದು 2,75,000 ಮಾಡಿ. ಇನ್ನೂ ಮಾಡಲ್ ಗಾಡಿ ಬೇಕಾ? ಅದರಲ್ಲೂ ಸ್ಪೋರ್ಟ್ಸ್ ವೇರಿಯಂಟು. 2015 ಮಾಡಲು ಸಿಂಗಲ್ ಓನರ್ ಗಾಡಿ. ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಇದು ಬಂದು ಲೋನ್ ಕೂಡ ಒಂದು 80% ತನಕ ಲೋನ್ ಕೂಡ ಮಾಡಿಸ್ಕೊಡೋಣ. ಇದು ಬಂದು 3,25,000 ಹೇಳ್ತಾ ಇದ್ದೀವಿ. ಬನ್ನಿ ಒಂದು 3,10,000 ರೂಪಾಯಿ ಮುಗಿಸ್ಕೊಡೋಣ ಮೇಡಮ್. ನೋಡಿ, ಸ್ಕೋಡಾ ರ್ಯಾಪಿಡ್ ಅಲ್ಲಿ ಆಟೋಮೆಟಿಕ್ ಏನಾದರೂ ಹುಡುಕ್ತಾ ಇದ್ದೀರಾ? 2016 ಮಾಡಲು ಸಿಂಗಲ್ ಓನರ್ ಗಾಡಿ. ಟಾಪ್ ಅಂಡ್ ಮಾಡಲು. AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಮ್ಯಾಗ್ ವೀಲು, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಡೀಸೆಲ್ ವೇರಿಯಂಟು. ಗುಡ್ ಕಂಡೀಷನ್ ಗಾಡಿ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು. ರೀಪ್ಲೇಸ್ಮೆಂಟ್ ಯಾವುದಿಲ್ಲ. ಗಾಡಿ ತುಂಬಾನೇ ಚೆನ್ನಾಗಿದೆ. ಇದು ಬಂದು 5,75,000 ಹೇಳ್ತಾ ಇರೋದು. ಬನ್ನಿ ಒಂದು 5,65,000 ಗಂಟ ಮಾಡ್ಕೊಡೋಣ. 18 ಮಾಡಲು ಸಿಂಗಲ್ ಓನರ್ ಗಾಡಿ. ಬರೀ 34,000 ಓಡಿದೆ. ಬನ್ನಿ ಬರೀ 2,35,000 ರೂಪಾಯಿ ಕೊಡೋಣ. 13 ಮ್ಯಾನುಫ್ಯಾಕ್ಚರಿಂಗ್, 14 ರಿಜಿಸ್ಟ್ರೇಷನ್, ಇಯಾನು, ಸೆಕೆಂಡ್ ಓನರ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ಗುಡ್ ಕಂಡೀಷನ್ ಗಾಡಿ. ಬರೀ 2,35,000 ರೂಪಾಯಿ ಕೊಡೋಣ. I10 ಅಲ್ಲಿ ನೋಡಿ, ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. 12 ಮಾಡಲು ಸಿಂಗಲ್ ಓನರ್ ಗಾಡಿ. 2,75,000. ಬನ್ನಿ 2,65,000 ರೂಪಾಯಿ ಕೊಡೋಣ. ನೋಡಿ, ಬ್ರೀಜಾದಲ್ಲಿ 19 ಮ್ಯಾನುಫ್ಯಾಕ್ಚರಿಂಗ್, 20 ರಿಜಿಸ್ಟ್ರೇಷನ್, ಆಟೋಮೆಟಿಕ್ಕು.
ಅದರಲ್ಲೂ ಡೀಸೆಲ್ ಗಾಡಿ ತುಂಬಾ ಚೆನ್ನಾಗಿದೆ. ಇದು ಕೂಡ ಆಕ್ಷನ್ ಫ್ರೀ ವೆಹಿಕಲ್, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಇದು 7,40,000 ಹೇಳ್ತಾ ಇದ್ದಾರೆ. ಬನ್ನಿ ಒಂದು 7,20,000 ಮಾಡಿಕೊಡೋಣ. ಆಲ್ಟೋ K10 2012 ಮಾಡಲು, ಸಿಂಗಲ್ ಓನರ್, VXI, AC, ಪವರ್ ಸ್ಟೇರಿಂಗು, 2 ಪವರ್ ವಿಂಡೋ ಕೂಡ ಬರುತ್ತೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ಇದು ಬಂದು 77 ಚೇಂಜ್ ಓಡಿದೆ. 2,75,000 ಹೇಳ್ತಾ ಇರೋದು. ಬನ್ನಿ ಒಂದು 2,65,000 ರೂಪಾಯಿವರೆಗೂ ಮಾಡಿಕೊಡೋಣ. 2009 ಮಾಡಲು, ಫ್ರೆಶ್ FC ಇದೆ ನೋಡಿ, LXI ಆಲ್ಟೋ, ಒಳ್ಳೆ ಮೈಲೇಜ್ ಬರುತ್ತೆ, 20 ಗಂಟೆ ಮೈಲೇಜ್ ಬರುತ್ತೆ. ಬರೀ 1,85,000, ಬರೀ 1,85,000 ತಗೊಂಡೋಗಿ. ETS ಅಲ್ಲಿ ಸಡನ್ ಗಾಡಿ ತುಂಬಾ ಚೆನ್ನಾಗಿದೆ. ಟೊಯೋಟಾ ಕಂಪ್ನಿ ಅಂತಂದ್ರೆ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. 5 ಲಕ್ಷದವರೆಗೂ ಇಂಜಿನ್ ಗ್ಯಾರಂಟಿ ಕೊಡ್ತಾರೆ. 2014 ಮಾಡಲು, ಸೆಕೆಂಡ್ ಓನರ್ ಗಾಡಿ, 1,45,000 ಓಡಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಏನಿಲ್ಲ. ಗಾಡಿ ಗುಡ್ ಕಂಡೀಷನ್ ಆಗೈತೆ. ಇದು ಬಂದು 4,95,000 ಹೇಳ್ತಾ ಇರೋದು. ಬನ್ನಿ ಒಂದು 50,000 ಹೆಚ್ಚು ಕಡಿಮೆ ಮಾಡಿ ಕೊಡೋಣ. ಇದರಲ್ಲಿ 21 ಮಾಡಲು, ಸಿಂಗಲ್ ಓನರ್ ಗಾಡಿ, ಪೆಟ್ರೋಲ್ ವೇರಿಯಂಟು, ಟಾಪ್ ಅಂಡ್ ಮಾಡಲು, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಎಲ್ಲಾ ಫೀಚರ್ಸ್ ಇದೆ ಇದರಲ್ಲಿ. ಇದು ಬಂದು ಬರೀ 7,90,000 ರೂಪಾಯಿ ಕೊಟ್ಬಿಡೋಣ. ಫೈನಲ್ ಬಂದು 7,90,000. 8,40,000 ಹೇಳ್ತಾ ಇರೋದು. 7,90,000 ರೂಪಾಯಿ ಕೊಡೋಣ. 7,90,000 ಗೆ ಕೊಡ್ತಾ ಇದೀವಿ. ಟಾಟಾ ನೆಕ್ಸಾನ್ ಏನಾದ್ರು ನೋಡ್ತಾ ಇದ್ದೀರಾ? ಬನ್ನಿ, ಡೀಸೆಲ್ ಗಾಡಿ, 19 ಮಾಡಲು, ಸೆಕೆಂಡ್ ಓನರು, ಟಾಪ್ ಅಂಡ್ ಮಾಡಲು, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. 7,65,000 ಕೋಟಿಂಗ್ ಇರೋದು. ಬನ್ನಿ, 7,40,000 ರೂಪಾಯಿ ಕೊಡೋಣ. ಕಿಗ್ಗರ್ 23 ಮಾಡಲು, ಸಿಂಗಲ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ. RXL, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದು ಬರೀ 7,200 ಕಿಲೋಮೀಟರ್ ರನ್ ಆಗಿದೆ. ತುಂಬಾ ಚೆನ್ನಾಗಿದೆ ಗಾಡಿ. 6,75,000 ಹೇಳ್ತಾ ಇರೋದು. ಬನ್ನಿ ಒಂದು 6,40,000 ರೂಪಾಯಿ ಕೊಟ್ಬಿಡೋಣ. 6,40,000 ಗೆಲ್ಲ ಇಷ್ಟು ಒಳ್ಳೆ ಗಾಡಿ 2023 ಮಾಡೆಲ್ ಗಾಡಿ ನಿಮ್ಗೆ ಸಿಗ್ತಾ ಇದೆ. ಒಳ್ಳೆ ಇಂಟೀರಿಯರ್ ವಿತ್ ಯಾವುದೇ ರೀತಿಯ ಒಂದು ರೀಪ್ಲೇಸ್ಮೆಂಟ್ ಯಾವುದು ಆಗಿಲ್ಲ, ಎಲ್ಲ ಒರಿಜಿನಲ್ ಕಂಡೀಷನ್ ಅಲ್ಲಿ ಇದೆ ನೋಡಿ. ETS 2014 ಮಾಡಲು, ಪೆಟ್ರೋಲ್ ವೇರಿಯಂಟ್, ಗಾಡಿ ತುಂಬಾ ಚೆನ್ನಾಗಿದೆ. ಇದು ಒಂದು 3,65,000. ಬನ್ನಿ ಒಂದು ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿಕೊಡೋಣ. ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತಾ ಇದೀವಿ ನಮ್ಮ ನೆಕ್ಸಾ ಕಾರ್ ಕಡೆಯಿಂದ. ಸೊ ಇಲ್ಲಿ ತುಂಬಾ ಮಾಡೆಲ್ಸ್ ಗಾಡಿ ಇದೆ, ಒಂದು 70 ವೆಹಿಕಲ್ಸ್ ಇದೆ. ಬಂದು ನೀವು ನೋಡಿ, ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಮೆಕ್ಯಾನಿಕಲ್ ನ ಕರ್ಕೊಂಡು ಬಂದು ಚೆಕ್ ಮಾಡಿಸಿ ತಗೊಂಡ್ ಹೋಗ್ಬೋದು. ಸೊ ಫುಲ್ ವಿಡಿಯೋ ನೋಡಿದ್ರಿ ಅಂತ ಅನ್ಕೊಳ್ತೀನಿ. ಸೊ ನಿಮ್ಗೆ ಇಷ್ಟ ಆದ ಕಾರ್ಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಅವರು ಕೂಡ ಕಾರ್ ತಗೊಳ್ಳೋ ಕನಸು ಇಟ್ಕೊಂಡಿದ್ರೆ ಹೆಲ್ಪ್ ಆಗುತ್ತೆ. ಎಲ್ರಿಗೂ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.